ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಮಾಡ್ತಿರುವಂಥ ಟಾಪಿಕ್ ಯಾವುದ್ರ ಬಗ್ಗೆನಪ್ಪ ಅಂದರೆ, ಈಸಿಯಾಗಿ ನಿಮ್ಮ ಶಿಶ್ನದ ಸೈಜ್ನ ನಿಜವಾಗ್ಲೂ ಜಾಸ್ತಿ ಮಾಡ್ಕೋಬೋದಾ, ಅತ್ಯಂತ ಈಸಿ ಮೆಥಡ್ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ, ಯಾವ ಕ್ರೀಮ್ ಯೂಸ್ ಮಾಡಬೇಕು, ಯಾವ ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಶಿಶ್ನದ ಸೈಜ್ ಜಾಸ್ತಿ ಆಗುತ್ತೆ, ತಿಳಿಸ್ಕೊಡಿ ಅಂತ. ಸೊ ನಾನು ಆಲ್ರೆಡಿ ಅದ್ರ ಬಗ್ಗೆ 2 ಟಾಪಿಕ್ ವಿಡಿಯೋ ಮಾಡಿದ್ದೀನಿ, 2 ವಿಡಿಯೋ ಮಾಡಿದ್ದೀನಿ ಅದೇ ಟಾಪಿಕ್ ಮೇಲೆ. ಸೊ ಆದ್ರೂ ಇತ್ತೀಚೆಗೆ ನನಗೆ ಅದ್ರ ಬಗ್ಗೆನೇ ಮೇಲ್ಸ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಮತ್ತೆ ತಿಳಿಸ್ಕೊಡೋಣ ಅಂದ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಪ್ರಪಂಚದಲ್ಲಿ ಆ ಥರದ್ದು ಯಾವುದಾದ್ರೂ ಇದೆಯಾ? ತುಂಬ ಈಸಿಯೆಸ್ಟ್ ಮೆಥಡ್ ನಿಮ್ಮ ಶಿಶ್ನದ ಸೈಜನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಯಾವುದಪ್ಪ? ಓಕೆ, ನಿಮ್ಗೆ ಅನ್ಸುತ್ತಾ ಒಬ್ಬ ಮನುಷ್ಯ ಯಾವಾಗ ಒಂದು ಏಜ್ಗೆ ಬರ್ತಾನೆ, ಒಂದು ಪುರುಷ ಒಂದು 20 to 25 ಬರ್ತಾನೆ, ಸೊ ಅಲ್ಲಿಗೆ ಅವನ ಶಿಶ್ನದ ಸೈಜ್ ಬೆಳೆಯೋದು ಸ್ಟಾಪ್ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಸಹ ಆ ಏಜಲ್ಲಿ ಶಿಶ್ನ ಬೆಳೆಯೋದು ಸ್ಟಾಪ್ ಆಗುತ್ತೆ. ಸೊ ಇಂಡಿಯನ್ ಪುರುಷರ ದೇಹದ ಶಿಶ್ನದ ಇಂಚಸ್ ಉದ್ದ ಅಥವಾ ಗಾತ್ರ ಎಷ್ಟಿರುತ್ತಪ್ಪ ಅಂದರೆ, ನಾನೀಗ ಆಲ್ರೆಡಿ ನಿಮಗೆ ತಿಳಿಸಿರೋ ಹಂಗೆ ಉದ್ದ ಬಂದು 4.5 ಅಥವಾ 5 ಇಂಚಸ್ ಇಲ್ಲ 5.5 ಇಂಚಸ್, ಆಲ್ಮೋಸ್ಟ್ 6 ಇಂಚಸ್ವರೆಗೂ ಇರುತ್ತೆ. ಸೊ ಇದು ಒಬ್ಬ ಪುರುಷನ, ಆರೋಗ್ಯವಂತ ಪುರುಷನ ದೇಹದ ಶಿಶ್ನದ ಸೈಜ್. ಸೊ ಅಪ್ ಟು 6 ಇಂಚಸ್ವರೆಗೂ ಇರುತ್ತೆ. ಸೊ ನೀವು ಎಷ್ಟೊಂದು ಜನ ಅನ್ಕೋತಾ ಇದ್ದೀರಲ್ವಾ, ಯಾವ ಕ್ರೀಮ್ ಯೂಸ್ ಮಾಡೋದ್ರಿಂದ ನಾವು ಶಿಶ್ನದ ಸೈಜ್ನ ಜಾಸ್ತಿ ಮಾಡ್ಕೋಬೋದು ಅಂತ. ಏನಕ್ಕೆ ನಿಮಗೆ ಆ ಥರ ಫೀಲ್ ಆಗ್ತಿದೆ, ಫಸ್ಟು ಅದನ್ನು ತಿಳ್ಕೊಳ್ಳಿ. ಒಬ್ಬ ಪುರುಷನ ಶಿಶ್ನದ ಸೈಜ್ 6 ಇಂಚಸ್ ಇದ್ರೆ ಯಾವಾಗ ನೀವು ಯೋಚನೆ ಮಾಡಬೇಕು ಅಂತ ಅಂದರೆ, ನಿಮಿರುವಿಕೆ ಆದಾಗ 1.5 ಇಂಚಸ್ಗಿಂತ ಚಿಕ್ಕದಿದ್ರೆ, ಅಂದರೆ ನಿಮಿರುವಿಕೆ ಆದಾಗ 1.5 ಇಂಚಸ್ಗಿಂತ ಚಿಕ್ಕದಿದ್ರೆ ನೀವು ಅವಾಗ ಅಷ್ಟೇ ಯೋಚನೆ ಮಾಡಬೇಕಾಗತ್ತೆ ಅದ್ರ ಬಗ್ಗೆ. ಸೊ ಆಲ್ಮೋಸ್ಟ್ 99.9% ಜನಗಳಿಗೆ ಆ ಥರ ಇರೋದಿಲ್ಲ. ಸೊ ಅದನ್ನ ಮೈಕ್ರೋಪೆನಿಸ್ ಅಂತ ಹೇಳ್ತಾರೆ. ಅಂದರೆ ಸ್ಟ್ಯಾಂಡ್ ಆದಂತಹ ಟೈಮಲ್ಲಿ 1.5 ಇಂಚ್ ಅಥವಾ 2 ಇಂಚಸ್ ಇರುವಂಥದ್ದು. ಸೊ ಅವರು ಅದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ನೀವು ಯೋಚನೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಕೇಳಿರೋ ಹಾಗೆ ಯಾವ ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಶಿಶ್ನದ ಸೈಜ್ ಜಾಸ್ತಿ ಮಾಡ್ಕೋಬಹುದು ಮೇಡಮ್, ಪ್ಲೀಸ್ ಹೇಳಿ ಅಂತ ಹೇಳ್ತಾ ಇದ್ರಿ. ಪ್ರಪಂಚದಲ್ಲಿ ಇರುವಂಥ ಯಾವುದೇ ಕ್ರೀಮ್ ಅಥವಾ ಟ್ಯಾಬ್ಲೆಟ್ ಇಂದ ನೀವು ನಿಮ್ಮ ಶಿಶ್ನದ ಸೈಜ್ನ ಜಾಸ್ತಿ ಮಾಡ್ಕೊಳಕ್ ಆಗದೇ ಇಲ್ಲ, ಆಗದ್ದೂ ಇಲ್ಲ. ಯಾಕಪ್ಪ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಯಾವ ಕ್ರೀಮ್ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು ತಗೊಳೋದ್ರಿಂದ ಶಿಶ್ನದ ಸೈಜ್ ಜಾಸ್ತಿ ಆಗಲ್ಲ. ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಈಗ ಒಂದು ಏಜ್ಗೆ ಅಂತ ಬಂದಾಗ ಒಬ್ಬ ವ್ಯಕ್ತಿಯ ಹೈಟ್ ಅಂದ್ರೆ ಬೆಳೆಯುವಂತ ಎತ್ತರ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಅವನು ಏನಾದ್ರೂ ನಾನು ಮೆಡಿಸನ್ ತಗೊಂತೀನಿ ನನ್ನ ಹೈಟ್ ಆಗಬೇಕು ಅಂದ್ರೆ ಆಗುತ್ತಾ? ಅದು ದೇವ್ರಣೆ ಆಗೋದಿಲ್ಲ. ಸೊ ಅದೇ ಥರನೇ ಇದು ಕೂಡ. ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮತ್ತೆ ಆನ್ಲೈನಲ್ಲಿ ನಿಮಗೆ ಸಿಗುವಂಥ ಕ್ರೀಮ್ಗಳನ್ನ ಯೂಸ್ ಮಾಡಿ ಶಿಶ್ನದ ಸೈಜ್ ಉದ್ದ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದು 1000% ಫೇಕ್ ಅದೆಲ್ಲ. ಅದನ್ನೆಲ್ಲದನ್ನು ದಯವಿಟ್ಟು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಹೋಗಬೇಡಿ. ಸೊ ನಿಮ್ಮ ಶಿಶ್ನದ ಸೈಜ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನಿಮ್ಮ ಶಿಶ್ನ ಇರುವ ಸೈಜಲ್ಲೇ ಹೇಗೆ ಪರ್ಫಾರ್ಮೆನ್ಸ್ ಮಾಡಬೇಕು, ನಿಮ್ಮ ಪಾರ್ಟ್ನರ್ಗೆ ಹೇಗೆ ಸ್ಯಾಟಿಸ್ಫೈ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಸೊ ನನ್ನ ಲಾಸ್ಟ್ ರಿಕ್ವೆಸ್ಟ್ ಏನಪ್ಪಾ ಅಂದರೆ, ಯಾರು ಯಾವುದೋ ಕ್ರೀಮ್ ಸಿಗುತ್ತೆ ಅಂತ ತಂದ್ಬಿಟ್ಟು ಆ ಪಾರ್ಟಲ್ಲಿ ಅಪ್ಲೈ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂದರೆ ಆ ಪಾರ್ಟ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ಸಿಕ್ತು ಅನ್ಕೋತೀನಿ. ಸೊ ಹಾಗೆ ಕೆಳಗಡೆ ಸ್ಕ್ರೀನ್ನಲ್ಲಿ ಬರ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಯಾವುದೇ ಪರ್ಸನಲ್ ಸಮಸ್ಯೆಗಳಿದ್ರೆ, ಅಂದರೆ ಆರೋಗ್ಯ ಸಮಸ್ಯೆ ಇರ್ಬೋದು, ಇಲ್ಲ ಮಕ್ಕಳಾಗದೆ ಇರ್ಬೋದು, ಇಲ್ಲ ಸಾಲಬಾಧೆ ಆಗಿರ್ಬೋದು, ಅಂದರೆ ಯಾರಾದರೂ ನಿಮ್ಮ ಹತ್ರ ಸಾಲ ತಗೊಂಡು ಕೊಡದೇ ಇರ್ಬೋದು, ಮತ್ತೆ ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಆರೋಗ್ಯ ಸಮಸ್ಯೆ, ಈ ಥರದ ಎಲ್ಲ ಹಲವಾರು ಸಮಸ್ಯೆಗಳಿಗೆ ಕೆಳಗಡೆ ಬರ್ತಿರುವಂಥ ಸ್ಕ್ರೀನ್ನಲ್ಲಿ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರನ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.